ವೀಕ್ಷಕರ ನಮಸ್ಕಾರ. ಈ ದಿನ ನರಸೀಪುರ ಟೌನಲ್ಲಿ ವಿಶೇಷವಾದಂಥ ಒಂದು 33 ವರ್ಷದ ಇತಿಹಾಸ ಇರುವಂಥ ಒಂದು ದೇವಸ್ಥಾನ, ಶನೇಶ್ವರ ಸ್ವಾಮಿ ದೇವಸ್ಥಾನ. ರವಿ ಅವರು ಈ ದೇವಸ್ಥಾನದ ಅರ್ಚಕರು, ಮುಖ್ಯ ಅರ್ಚಕರಾಗಿರ್ತಾರೆ. ಇವತ್ತು ಶ್ರಾವಣ ಶನಿವಾರದ ವಿಶೇಷವಾದಂಥ ಕಾರ್ಯಕ್ರಮ. ಸಾವಿರಾರು ಜನಕ್ಕೆ ಇವತ್ತು ಊಟದ ವ್ಯವಸ್ಥೆ ಮಾಡಿರೋದು ಒಂದು ಹೆಗ್ಗಳಿಕೆ ಈ ಒಂದು ಟ್ರಸ್ಟಿಗಳು ಮತ್ತು ಎಲ್ಲ ಯುವಕ ಮಿತ್ರರು ನೋಡಿ ಬೆಳಗ್ಗೆಯಿಂದನೂ ಕೂಡ ನಿನ್ನೆಯಿಂದನೂ ಕೂಡ ಕೆಲಸ ಮಾಡ್ತಾನೆ ಇದ್ದಾರೆ. ಎಸ್, ಹಾಗೇನೆ ತಾವೇನು ಇಲ್ಲಿ ನೋಡ್ತಾ ಇದ್ದೀರೋ ಇಲ್ಲಿ ಶನಿಮಹಾತ್ಮನ ದೇವಸ್ಥಾನ ತುಂಬ ಅದ್ದೂರಿಯಾದಂಥ ದೇವಸ್ಥಾನ ಮತ್ತು ಧಾರ್ಮಿಕ ಪದ್ಧತಿಯಂತೆ ವಿಶೇಷವಾಗಿ ಕಟ್ಟಿರುವಂಥದ್ದು. ಮತ್ತು ಇಡೀ ನರಸೀಪುರ ತಾಲೂಕಲ್ಲಿ ಎಲ್ಲೂ ಕೂಡ ಈ ಥರ ಒಂದು ದೇವಸ್ಥಾನ ನಾನು ನೋಡಿಲ್ಲ. ಯಾಕೆಂದರೆ ದೇವರ ಒಂದು ಪ್ರಭಾವಳಿ ಕೂಡ ಬೆಳ್ಳಿ ಮತ್ತು ವಜ್ರ ಖಚಿತವಾಗಿದೆ. ಆ ಥರ ಇಲ್ಲಿ ನಾವು ನೋಡ್ಬೋದು. ಏನು ಇವತ್ತು ವಾರ್ಷಿಕೋತ್ಸವ ಮಾಡ್ತಾರೆ ಇವರು. 35 ವರ್ಷದಿಂದ ಕೂಡ ವಾರ್ಷಿಕೋತ್ಸವ ಮಾಡ್ತಾ ಬಂದಿದ್ದಾರೆ. ದಿನೇಶ್ವರ ಟೌನ್ನಲ್ಲಿ ವಿಶೇಷವಾಗಿ ನೋಡ್ತಾ ಇದ್ದೀವಿ. ಅತಿ ಹೆಚ್ಚು ಭಕ್ತಾದಿಗಳು ಹೊಂದಿರುವಂಥ ದೇವಸ್ಥಾನ ಮತ್ತು ಬೇರೆ ಬೇರೆ ನಗರ ಪ್ರದೇಶಗಳ ಕೂಡ ಬರ್ತಾರೆ. ಹಾಗೆಯೇ ನೋಡಿ, ನಿನ್ನೆಯಿಂದನೂ ಕೂಡ ಈ ಒಂದು ದೇವಸ್ಥಾನದ ಒಂದು ಪರಿಶ್ರಮವಾಗಿ ಎಲ್ಲ ಯಜಮಾನರುಗಳು ಮತ್ತು ಎಲ್ಲ ಯುವಕ ಮಿತ್ರರು ಜೊತೆಗೆ ಏನು ಈ ಮಂಡಳಿ ಏನು ದೇವಸ್ಥಾನ ಮಂಡಳಿ ಯಾರಿದ್ದಾರೆ ಎಲ್ಲರೂ ಕೂಡ ವಿಶೇಷವಾದಂಥ ಒಂದು ಜವಾಬ್ದಾರಿ ತೊಗೊಂಡು ದಾಸೋಹ ವ್ಯವಸ್ಥೆ ಮಾಡೋದು ನಾವು ನೋಡ್ತಾ ಇದ್ವಿ. ಸಂಜೆ ಒಂದು 6 ಗಂಟೆಗೆ ಒಂದು ದೇವಸ್ಥಾನದ ಒಂದು ಪ್ರಭಾವಳಿ ಇಟ್ಕೊಂಡು, ದೇವರ ಪ್ರಭಾವಳಿ, ಶನೇಶ್ವರ ದೇವಸ್ಥಾನ ಪ್ರಭಾವಳಿ ಇಟ್ಕೊಂಡು ಒಂದು ಇಡೀ ನರಸೀಪುರ ಟೌನಲ್ಲಿ ಮೆರವಣಿಗೆ ಕೂಡ ಆಗುತ್ತೆ. ನಾನು ನೋಡ್ತಾ ಇದ್ರೆ ಇದು ತುಂಬ ಜವಾಬ್ದಾರಿ ಅಂತ ಕೆಲಸನ ಅಚ್ಚುಕಟ್ಟಾಗಿ ಮಾಡಿರುವಂಥದ್ದು. ಇವತ್ತು ದಾಸೋಹ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಮನೆ ಮಾತಾಗಿರೋದು. ನಾನು ಪ್ರತಿ ಸಾರಿ ನಾನು ಹೇಳ್ತಾನೆ ಇರ್ತೀನಿ, ಇಡೀ ರಾಜ್ಯದಲ್ಲಿ ನಮ್ಮ ರೈತರ ಪರವಾಗಿ ಮಾಡುವಂಥ ಹೆಚ್ಚು ಸುದ್ದಿಗಳಲ್ಲಿ ಅದು ಧಾರ್ಮಿಕ ಭಾವನೆಗಳಿರುವಂಥದ್ದು. ನಮ್ಮ ಕರ್ನಾಟಕದಲ್ಲಿ ಮಾಡುವಂಥ ದಾಸೋಹನ ಎಲ್ಲೂ ಕೂಡ ಮಾಡಲ್ಲ ಇಡೀ ದೇಶದಲ್ಲಿಂದ ಕೂಡ ನಾನು ಹೇಳ್ತಾನೆ ಇರ್ತೀನಿ. ಹಾಗೆಯೇ ತಾವೇನು ಇಲ್ಲಿ ನೋಡ್ತಾ ಇದ್ದೀರಾ, ಇದು ಶನೇಶ್ವರ ಸ್ವಾಮಿ ದೇವಸ್ಥಾನದ ಪ್ರತಿ ವರ್ಷದ ವಾರ್ಷಿಕೋತ್ಸವ. ಆ ವಾರ್ಷಿಕೋತ್ಸವಕ್ಕೆ ತಾವು ನೋಡ್ತಾ ಇದ್ದೀವಿ, ವಾಲಂಟ್ರಿಯಾಗಿ ಬಂದಂಥ ಎಲ್ಲ ಯುವಕರು ಮತ್ತು ಇಲ್ಲಿನ ನರಸೀಪುರ ಟೌನಿನ ಎಲ್ಲ ಯಜಮಾನರುಗಳು, ಬೇರೆ ಬೇರೆ ಗ್ರಾಮದ ಯಜಮಾನರು ಕೂಡ ಕೈ ಜೋಡಿಸಿರೋದು. ಮತ್ತು ತಾವು ನೋಡ್ತಾ ಇದ್ದೀರಾ ಇಲ್ಲಿ ಸಾವಿರಾರು ಜನಕ್ಕೆ ಊಟದ ವ್ಯವಸ್ಥೆ ಮಾಡಿರುವಂಥದ್ದು ಈ ಒಂದು ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಾವು ನೋಡ್ಬೋದು. ಸರ್ ನಮಸ್ಕಾರ. ಸರ್, ಇವತ್ತು 35 ವರ್ಷದ ಇತಿಹಾಸ ಇರುವಂಥ ಶನಿಮಹಾತ್ಮನ ದೇವಸ್ಥಾನ ಇಡೀ ತಾಲೂಕಲ್ಲೇ ತುಂಬ ಹಳೆ ದೇವಸ್ಥಾನ ಅಂತ ಕೂಡ ಹೇಳ್ಬೋದು. ಮತ್ತು ಈ ಸಾರಿ ಮಾಡಿರೋಂಥ ದೇವಸ್ಥಾನ ಅಂತಂದರೆ ತುಂಬ ಸುಂದರವಾಗಿರುವಂಥದ್ದು ಇಡೀ ತಾಲೂಕಲ್ಲಿ ಇರುತ್ತಾ, ತಾವೇನು ಹೇಳ್ತೀರಾ? ನರಸೀಪುರ ತಾಲೂಕಲ್ಲಿ ಶನಿಮಹಾತ್ಮ ಛಾಯಾ ದೇವಸ್ಥಾನ ತಾಲೂಕು ಇದೆ ಫಸ್ಟು. ಅದು ಒಂದು ಹೆಚ್ಚು 30-40 ವರ್ಷದ ಇತಿಹಾಸದಲ್ಲಿ ಇದೆ. ಇಲ್ಲಿ ಬರೋಂಥ ಭಕ್ತಾದಿಗಳಿಗೆ ಒಂದು ಆಗುವ ಏನೇ ಇದ್ರು ಭಗವಂತ ಇಲ್ಲಿ ಅತಿ ವರ್ಷಕ್ಕೆ ಜಾಸ್ತಿ ಆಯ್ತದೆ. ಹಾಗೆ ಭಕ್ತಾದಿಗಳು ಅಷ್ಟೇ ಅವ್ರಿಗೆ ಏನು ಕಾರ್ಯಕ್ರಮ ಆಗಬೇಕು, ಅವ್ರಿಗೆ ಏನಾಗಬೇಕು, ಅವ್ರಿಗೆ ಅವರಲ್ಲಿ ಬೇಡಿಕೆ ಅಂತ ಭಗವಂತ ತಾಯಿ ಛಾಯಾದೇವಿಯವರು ಆಶೀರ್ವಾದ ಮಾಡೋರಿಗೆಲ್ಲ ಒಳ್ಳೆಯದಾಗ್ತದೆ. ಆದ್ದರಿಂದ ಇಲ್ಲಿ ಭಕ್ತರ ಸಂಖ್ಯೆ ಜಾಸ್ತಿ ಆಗಿ ಪ್ರತಿ ವರ್ಷ ಸರ್ ನೋಡಿದ್ರೆ ಕ್ರಮಬದ್ಧವಾಗಿ ನಿಂತ್ಕೊಂಡಿರುವಂಥದ್ದು ದೇವಸ್ಥಾನ. ಜೊತೆಗೇನು ಅಂತಂದರೆ ತುಂಬ ಆಕರ್ಷಣೀಯವಾಗಿರುವಂಥದ್ದು ಮತ್ತು ತುಂಬ ಸುಂದರವಾಗಿರುವಂಥದ್ದು ಯಾವುದೂ ಇಲ್ಲ. ಹಾಗಾಗಿ ನಮ್ಮ ಈ ಥರ ಒಳ್ಳೆ ಸುಂದರವಾದ ಮೂರ್ತಿ ಇರುವಂಥ ನಮ್ಮ ನರಸೀಪುರ ತಾಲೂಕು ಮೈಸೂರು ಜಿಲ್ಲೆಯಲ್ಲೇ ಇದೆ ಪ್ರಥಮ ಅಂತ ನಮ್ಮ ಒಂದು. ಹೌದೌದು, ಮೈಸೂರು ಜಿಲ್ಲೆಯಲ್ಲೇ ಈ ಒಂದು ಶನೇಶ್ವರ ಪ್ರಭಾವಳಿ ತುಂಬ ಸ್ಟ್ಯಾಂಡಿಂಗ್ ಇರುವಂಥದ್ದು, ಪೂರ್ತಿ ಬೆಳ್ಳಿ ಇರುವಂಥದ್ದು ಮತ್ತು ಏನು ವಜ್ರಗಳ ಮಧ್ಯ ವಜ್ರಗಳ ಇರುವಂಥದ್ದು ಕೂಡ ನಾವು ನೋಡ್ಬೋದು. ಪ್ರತಿ ವರ್ಷದಲ್ಲಿ ಎಷ್ಟೋ ಕಾರ್ಯಕ್ರಮ ಬರ್ತವೆ. ಪ್ರತಿ ಹಬ್ಬದಲ್ಲಿ ವರ್ಷದ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಮಾಡ್ತೀರಾ? ಪ್ರತಿ ಅಮಾವಾಸ್ಯೆಯಲ್ಲಿ ಚಂಡಿಕಾ ಹೋಮ, ಶನೇಶ್ವರ ಹೋಮ ನಡೀತದೆ ಪ್ರತಿ ತಿಂಗಳು. ಹಾಗೆ ಪ್ರತಿ ಹಬ್ಬ, ಯುಗಾದಿ ಹಬ್ಬದಲ್ಲಿ, ಶಿವರಾತ್ರಿ ಹಬ್ಬದಲ್ಲಿ, ಜಾಗರಣೆಗೆ ಪ್ರತಿ ಏನೇನು ಮಾಡಬೇಕು ಆ ಸನ್ನಿವೇಶದಲ್ಲಿ ಆ ಥರ ಎಲ್ಲ ಭಕ್ತರು ಸೇರಿ ಪ್ರತಿಯೊಂದು ಕಾರ್ಯಕ್ರಮ. ಸರ್, ಇವತ್ತು ಒಟ್ಟು ಎಷ್ಟು ಜನಕ್ಕೆ ಊಟದ ವ್ಯವಸ್ಥೆ ಐತೆ? ಒಂದು ವರ್ಷ 10,000 ಜನ ಊಟ ಮಾಡ್ತಾರೆ. ಓಕೆ. ಕಮ್ಮಿ ವರ್ಷನೂ ಅದಕ್ಕೆ ಅಡುಗೆ ಸಂಜೆ. ಯಾರೆಲ್ಲ ಇವತ್ತು ಜೋಡಿಸ್ಕೊಂಡಿದ್ದೀರಾ ಇದಕ್ಕೆ? ಸರ್, ಎಲ್ಲ ಕಾರ್ಯಕ್ರಮ ಎಲ್ಲ ಭಕ್ತಾದಿಗಳು ಮಾಡಿ ಎಲ್ಲ. ಅಲ್ಲ, ತಾವೆಲ್ಲ ಯಾರು ಓಡಾಡ್ತಾ ಇದ್ದೀರಾ ಮುಖ್ಯವಾಗಿ? ತಾವೆಲ್ಲ ತಮ್ಮ ಹೆಸರು? ಅಲ್ಲ, ತಮ್ಮ ಹೆಸರೇನು? ಅವರು. ಓಕೆ. ಹಾಗಾದ್ರೆ ಎಲ್ಲ ಯುವಕ ಮಿತ್ರರು ಓಡಾಡ್ತಾ ಇದ್ದಾರೆ. ಹೌದೌದು. ಓಕೆ ಓಕೆ. ಹಾಂ. ತುಂಬ ಕಷ್ಟ ಇದೆ ಇವತ್ತು. ಒಂದು ಮನೆ ಮುಂದೆ ಒಂದು ಆನೆ ಸಾಕ್ಬೋದು, ಧಾರ್ಮಿಕ ಕಾರ್ಯಕ್ರಮ ಮಾಡೋದು ತುಂಬ ಕಷ್ಟ ಇದೆ. ಅಷ್ಟು ಜವಾಬ್ದಾರಿ ಅಂತೂ ಕೆಲಸ ಅದು. ಭಗವಂತನ ಪ್ರೇರಣೆ ಮಾಡಿ ಈ ಒಂದು ಭಕ್ತಾದಿಗಳಿಗೆ ಆ ಮನಸ್ಸಲ್ಲಿ ಬರಬೇಕು, ಆ ರೀತಿ ಬಂದು ಈ ಕಾರ್ಯಕ್ರಮ ನಡೆಸೋಕ್ಕೆ ಯಶಸ್ವಾಗಿ ಭಗವಂತ ಪ್ರೇರಣೆ ಅಂತ ನಡೀತಾ ಇದೆ. ಓಕೆ. ಥ್ಯಾಂಕ್ ಯು.